ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ: ಲಿಂಗದಲ್ಲಿ ಕಠಿಣವುಂಟೆ, ಜಂಗಮದಲ್ಲಿ ಕುಲವುಂಟೆ, ಪ್ರಸಾದದಲ್ಲಿ ಅರುಚಿಯುಂಟೆ, ಈ ತ್ರಿವಿಧದಲ್ಲಿ ಭಾವಭೇದವ ನರಸುವೆನು, ಕೂಡಲ ಸಂಗಮ ದೇವ ಧಾರವಟ್ಟಲೆನ್ನ ಭಕ್ತಿ. ಈ ವಚನದ ಸಾರ ಹೀಗಿದೆ: ಭಕ್ತನಾದವನು ಲಿಂಗವನ್ನು ಶಿಲೆ ಎಂದು ಭಾವಿಸಬಾರದು, ಜಂಗಮದಲ್ಲಿ ಜಾತಿ ಭೇದವನ್ನು ಮಾಡಬಾರದು, ಹಾಗೆಯೇ ಪ್ರಸಾದದಲ್ಲಿ ರುಚಿ ಅರುಚಿಗಳನ್ನರಸಬಾರದು. ಈ ಮೂರರಲ್ಲಿ ಅಂದರೆ ಲಿಂಗ, ಜಂಗಮ, ಪ್ರಸಾದದಲ್ಲಿ ಭೇದ ಭಾವವನ್ನು ಮಾಡುವುದರಿಂದ ಧಾರಾಪಾತ್ರೆಯಲ್ಲಿ ನೀರು ನಿಲ್ಲದೆ ಹರಿದು ಹೋಗುವಂತೆ ಮಾಡುವ ಭಕ್ತಿಯೂ ಕೂಡ ನಿರರ್ಥಕವಾಗುವುದು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ವೀರಶೈವದ ವಿಶೇಷತೆಯನ್ನು ತಿಳಿದುಕೊಳ್ಳಲು ಇಚ್ಛೆಯನ್ನು ವ್ಯಕ್ತಪಡಿಸಿದ ಪಾರ್ವತಿಯ ಜಿಜ್ಞಾಸೆಯಿಂದ ಪ್ರಸನ್ನನಾದ ಶಿವನು ವಿಸ್ತೃತವಾಗಿ ಅದಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ತಿಳಿಸುವ ಸಲುವಾಗಿ ಮೊದಲು ಶೈವದ ವಿಭಿನ್ನ ಪ್ರಭೇದಗಳ ಬಗ್ಗೆ ಉಪದೇಶಿಸುತ್ತಾನೆ. ಮೊದಲನೆಯದು ಶುದ್ಧ ಶೈವ, ಎರಡನೆಯದು ಮಿಶ್ರಶೈವ, ಮೂರನೆಯದು ಮಾರ್ಗಶೈವ, ನಾಲ್ಕನೆಯದು ವೀರಶೈವ ಮತ್ತು ಐದನೆಯದು ಅವಾಂತರ ಶೈವ. ಇವು ಅವರ ಪೂರ್ವಾಶ್ರಮದ ಆಚಾರ ವಿಚಾರಗಳ ಕಾರಣದಿಂದ ಶಿವಾರಾಧನೆಗೆ ಸಂಬಂಧಿಸಿದ ಆಚಾರ ಭೇದದಿಂದ ಮತ್ತು ಅವರು ಅನುಸರಿಸುವ ಜಾತಿ ಭೇದದಿಂದ ಈ ಭೇದಗಳು ಕಾಣಿಸಿಕೊಳ್ಳುತ್ತವೆ. ಲಿಂಗಧಾರಿಗಳು ಕೂಡ ಕೆಲವೊಬ್ಬರು ಜಾತಿಗತವಾದ ಪೂರ್ವಾಶ್ರಮದ ಕರ್ಮಗಳನ್ನು ಅವಲಂಬಿಸಿಕೊಂಡಿರುವರು. ಶರಣು ಶರಣಾರ್ಥಿಗಳು.